ಸಾಮಾನ್ಯವಾಗಿ ದಿನನಿತ್ಯದ ಕ್ರಮದಂತೆ ಬಾಲಯೋಗಿ ಆದಿಶಂಕರಾಚಾರ್ಯರು ತಮ್ಮ ಸೂರ್ಯ ನಮಸ್ಕಾರವನ್ನು ಪೂರ್ಣಗೊಳಿಸಿದರು. ನಂತರ ಅವರು ಗಾಢ ಧ್ಯಾನದಲ್ಲಿ ಆಸೀನರಾಗಿ ದಟ್ಟ ಅರಣ್ಯದಲ್ಲಿ ಲಿಂಗ ರೂಪದಲ್ಲಿ ಸ್ವಯಂಭುವಾಗಿ ಅವತರಿಸಿದ ಶಿವನನ್ನು ಪ್ರಾರ್ಥಿಸಿದರು. ಆರಾಧನೆ ಸಂಪನ್ನವಾದ ಬಳಿಕ ಅವರು ತಮ್ಮ ಗಮ್ಯಸ್ಥಾನ ಗರುಡಾದ್ರಿ ಪ್ರಾಂತ್ಯದತ್ತ ಪ್ರಯಾಣಕ್ಕೆ ಸಿದ್ಧರಾದರು. ಅವರು ಅರಣ್ಯದ ದಾರಿಯಲ್ಲಿ ನಡೆಯಲು ಆರಂಭಿಸಿದಾಗ ಅರಣ್ಯ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಜನರು ಅವರ ಆಶೀರ್ವಾದವನ್ನು ಪಡೆಯಲು ಕೆಲವರು ಕೈಗಳನ್ನು ಜೋಡಿಸಿ ನಮಸ್ಕರಿಸಿ, ಇನ್ನೂ ಕೆಲವರು ಅವರ ಪಾದಗಳಿಗೆ ವಂದಿಸಿದರು. ಅರಣ್ಯ ಮಾರ್ಗದಲ್ಲಿರುವ ಒಂದು ಗ್ರಾಮವನ್ನು ದಾಟುವಾಗ ಅವರು ಒಂದು ಗುಡಿಸಿಲಿನ ಸಮೀಪ ಹೋಗಿ ಭವತಿ ಭಿಕ್ಷಾಂ ದೇಹಿ ಎಂದು ಭಿಕ್ಷೆಯನ್ನು ಯಾಚಿಸಿದರು. ಆ ಗುಡಿಸಿಲಿನಿಂದ ಒಬ್ಬ ಮಹಿಳೆ ಸಾತ್ವಿಕ ಆಹಾರವನ್ನು ತೆಗೆದುಕೊಂಡು ಹೊರಬಂದಳು. ಅವಳು ಬಾಲಯೋಗಿಯನ್ನ ಗುಡಿಸಿಲಿನ ಮುಂಭಾಗದಲ್ಲಿ ಕುಳಿತುಕೊಳ್ಳಲು ಆಹ್ವಾನಿಸಿ ಅವರಿಗೆ ಆಹಾರವನ್ನು ನೀಡಿದರು. ಆಹಾರ ಸೇವಿಸಿದ ನಂತರ ಅವರು ಸುಖೀ ಭವ ಎಂದು ಆಕೆಯನ್ನು ಆಶೀರ್ವದಿಸಿ ಹೊರಡುವುದಕ್ಕೆ ಸಿದ್ಧರಾದರು. ಆ ಮಹಿಳೆ ವಿನಯಪೂರ್ಣ ಕಾಳಜಿಯಿಂದ ಅವರನ್ನು ನಿಲ್ಲಿಸಿ ಕೇಳಿದಳು, ಬಾಳ ಸನ್ಯಾಸಿಯೇ, ನೀವು ಸಂಜೆ ಸಮಯದಲ್ಲಿ ಭಿಕ್ಷೆಗೆ ಬಂದಿದ್ದೀರಲ್ಲ, ನೀವು ಯಾರು? ನೀವು ನಮ್ಮ ಗ್ರಾಮಕ್ಕೆ ಹೊಸವರಂತೆ ಕಾಣ್ತೀರಿ. ನೀವು ಯಾವ ಗ್ರಾಮದವರು? ಯಾರೊಂದಿಗೆ ವಾಸಿಸುತ್ತೀರಿ? ಅವರು ಆಕೆಯನ್ನು ಮಾತೆ ಎಂದು ಸಂಬೋಧಿಸಿ ಹೇಳಿದರು, ಸನ್ಯಾಸಿಯಾಗಿರುವ ನನಗೆ ನಾನು ಹೋಗುವ ಪ್ರತಿಯೊಂದು ಗ್ರಾಮವೂ ನನ್ನದೇ ಗ್ರಾಮ. ನಾನು ಅನ್ನವನ್ನು ಸ್ವೀಕರಿಸುವ ಪ್ರತಿಯೊಂದು ಮನೆಯೂ ನನ್ನದೇ ಮನೆ. ಮಾತೆ, ದಯವಿಟ್ಟು ನನಗೆ ಹೊರಡಲು ಅವಕಾಶ ನೀಡಿ. ನನ್ನ ಗಮ್ಯಸ್ಥಾನವನ್ನು ತಲುಪಲು ತಡವಾಗುತ್ತಿದೆ. ಆ ಮಹಿಳೆ, ನಿಮ್ಮ ಗಮ್ಯಸ್ಥಾನ ಯಾವುದು ಎಂದು ಕೇಳಿದಳು. ಸನ್ಯಾಸಿ, ಗರುಡಾದ್ರಿ ಪ್ರಾಂತ್ಯ ಎಂದು ಉತ್ತರಿಸಿದರು. ಇದನ್ನು ಕೇಳಿದ ಕ್ಷಣದಲ್ಲೇ ಆ ಮಹಿಳೆಗೆ ಭಯ ಆವರಿಸಿತು. ಎಚ್ಚರಿಕೆಯೂ ಭಯಭೀತಿಯೂ ತುಂಬಿದ ಧ್ವನಿಯಲ್ಲಿ ಆ ಮಹಿಳೆ ಸನ್ಯಾಸಿಗೆ ಹೋಗಬೇಡಿ ಎಂದು ಹೇಳಿದರು. ಅಲ್ಲಿಗೆ ತಲುಪಲು ಮಧ್ಯರಾತ್ರಿಯಾಗುತ್ತದೆ. ಇಂದು ಕತ್ತಲೆಯ ಅಮಾವಾಸ್ಯೆ. ಮಧ್ಯರಾತ್ರಿಯಲ್ಲಿ ಆ ಗ್ರಾಮದ ದೇವತೆ ಮಹಾಕಾಳಿ ಉಗ್ರ ರೂಪವನ್ನು ತಾಳುತ್ತಾಳೆ. ನಿಮಗೆ ಅಪಾಯವಾಗಬಹುದು. ನಿಮ್ಮನ್ನು ಸಂಹರಿಸುವ ಸಾಧ್ಯತೆಯೂ ಇದೆ. ಸನ್ಯಾಸಿಯ ಆಕೆಗೆ ಮಹಾದಾನಂದ ಮಹಾದಾನಂದ ಎಂದು ಹೇಳುತ್ತಾ ಸಂತೋಷದಿಂದ ಆ ಸ್ಥಳವನ್ನು ತೊರೆದು ಹೊರಟರು. ಅವರು ಮಧ್ಯರಾತ್ರಿಯಲ್ಲಿ ಗರುಡಾದ್ರಿಗೆ ತಲುಪುವಷ್ಟರಲ್ಲಿ ನಿಧಾನವಾಗಿ ಬಿರುಗಾಳಿ ಆರಂಭವಾಯಿತು. ಮಿಂಚುಗುಡುಗುಗಳು ಕಾಣಿಸಿಕೊಂಡವು. ಆದರೂ ಸನ್ಯಾಸಿ ಯಾವುದೇ ಭಯವಿಲ್ಲದೆ ಶಾಂತಚಿತ್ತದಿಂದ ನಡೆಯುತ್ತಲೇ ಇದ್ದರು. ಅವರು ಗರುಡಾದ್ರಿ ಪ್ರಾಂತ್ಯವನ್ನು ತಲುಪಿದ ಕ್ಷಣದಲ್ಲಿ ಮಹಾಮಾತೆ ಶ್ರೀ ಮಹಾಕಾಳಿ ಬಾಲಸನ್ಯಾಸಿಯನ್ನು ಆವರಿಸಲು ಆರಂಭಿಸಿದಳು. ಕೊನೆಗೆ ಅವಳು ಆದಿಯೋಗಿಯನ್ನ ಸಂಪೂರ್ಣವಾಗಿ ಆವರಿಸಿಕೊಂಡಳು. ಬಾಲಯೋಗಿಯ ಮುಂದೆ ಮಹಾಕಾಳಿ ಭಯಾನಕ ರೂಪ ತಾಳುತ್ತಾಳೆ. ಬಾಲಯೋಗಿ ಭಯವಿಲ್ಲದೆ ಮಹಾಮಾತೆಗೆ ಹೇಳ್ತಾರೆ, ಮಹಾಮಾತೆ, ನಿಮ್ಮ ದರ್ಶನದ ನಂತರ ನಾನು ಪುನರ್ಜೀವಿತನಾದೆನು. ಮಹಾಕಾಳಿ ಬಾಲಯೋಗಿಗೆ ಪ್ರತಿಕ್ರಿಯಿಸ್ತಾಳೆ, ಈ ಮಧ್ಯರಾತ್ರಿಯಲ್ಲಿ ನೀನು ನನ್ನ ಗ್ರಾಮ ಪ್ರವೇಶಿಸುತ್ತಿದ್ದೀಯಾ? ನಾನು ನಿನಗೆ ಶಿಕ್ಷೆ ನೀಡುತ್ತೇನೆ ಎನ್ನುತ್ತಾ ಅವರನ್ನು ತನ್ನ ಕೈ ಮೇಲೆ ಎತ್ತಿಕೊಳ್ಳುತ್ತಾಳೆ. ಯೋಗಿ ಭಯವಿಲ್ಲದೆ ಹೇಳುತ್ತಾರೆ, ನಾನು ಶಿಕ್ಷೆ ಪಡೆಯಲು ಸಿದ್ಧನಿದ್ದೇನೆ. ಅಮ್ಮ, ನೀವು ನನಗೆ ಶಿಕ್ಷೆ ನೀಡಿ. ಕಾಳಿಮಾತೆ ಪ್ರತಿಕ್ರಿಯಿಸುತ್ತಾಳೆ, ನಿನಗೆ ಇಂತಹ ಧೈರ್ಯ ಹೇಗೆ ಬಂದಿದೆ? ಅದೇ ಶಾಂತತೆಯಿಂದ ಯೋಗಿ ಉತ್ತರಿಸುತ್ತಾರೆ, ಅಮ್ಮ, ನಾನು ನಿಮ್ಮ ಸನ್ನಿಧಿಯಲ್ಲಿ ಇದ್ದಾಗ ನನಗೆ ಭಯವಾಗಬೇಕಾದ ಕಾರಣವೇನು? ಕಾಳಿಮಾತೆ ಹೇಳುತ್ತಾಳೆ, ನನ್ನ ಈ ಭಯಾನಕ ರೂಪವನ್ನು ಕಂಡು ಸಂಪೂರ್ಣ ಪ್ರಕೃತಿಯೇ ಕಂಪಿಸುತ್ತಿದೆ. ನೀನು ಭಯಪಡುತ್ತಿಲ್ಲವೇ? ಈಗಲೇ ನಾನು ನಿನ್ನನ್ನು ಸಂಹರಿಸುತ್ತೇನೆ. ಯೋಗಿ ಉತ್ತರಿಸುತ್ತಾರೆ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ಅಂದರೆ ಮಗ ದುಷ್ಟನಾಗಿರಬಹುದು, ಆದರೆ ತಾಯಿ ಎಂದಿಗೂ ದುಷ್ಟಳಾಗುವುದಿಲ್ಲ. ಅಂತೆಯೇ ಯೋಗಿ ಕಾಳಿಮಾತೆಯನ್ನು ವಿನಂತಿಸುತ್ತಾರೆ, ಅಮ್ಮ, ದಯವಿಟ್ಟು ನಿಮ್ಮ ಮಹಾಲಕ್ಷ್ಮಿ ರೂಪವಾದ ಶಾಂತ ಮತ್ತು ನಿರ್ಭಯ ರೂಪವನ್ನು ಧರಿಸಿರಿ. ಯೋಗಿಯ ಮಾತುಗಳನ್ನು ಕೇಳಿ ಕಾಳಿಮಾತೆ ಸಂತೋಷಗೊಂಡು ಪ್ರಸನ್ನಳಾಗುತ್ತಾಳೆ. ಸಂತಸದೊಂದಿಗೆ ಮಗು ಹಾಗೆ ಅವರನ್ನು ನೆಲದ ಮೇಲೆ ಮೃದುವಾಗಿ ಇಳಿಸುತ್ತಾಳೆ. ಯೋಗಿಯ ವಿನಂತಿಯಂತೆ ಕಾಳಿಮಾತೆ ನಿಧಾನವಾಗಿ ಮಹಾಲಕ್ಷ್ಮಿ ರೂಪಕ್ಕೆ ಪರಿವರ್ತನೆಗೊಳ್ಳತೊಡಗುತ್ತಾಳೆ. ಅಂತಿಮವಾಗಿ
ಶಂಖ ಚಕ್ರ ಮತ್ತು ಗದೆಯನ್ನು ತಮ್ಮ ಹಸ್ತಗಳಲ್ಲಿ ಧರಿಸಿದ ಶ್ರೀ ಮಹಾಲಕ್ಷ್ಮಿಯಾಗಿ ಯೋಗಿಗೆ ದರ್ಶನ ನೀಡುತ್ತಾಳೆ. ಈ ದಿವ್ಯ ರೂಪನ್ನು ಕಂಡ ಯೋಗಿ ಪುನರ್ಜೀವಿತರಾಗಿ ಭಕ್ತಿಯಿಂದ ಈ ಶ್ಲೋಕವನ್ನು ಪಠಿಸುತ್ತಾರೆ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತೆ.